ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಭಾರತೀಯ ಚಿತ್ರರಂಗದಲ್ಲಿ ಈಗ ಬಿಗ್ ಬಜೆಟ್ ಸಿನಿಮಾಗಳ ಅಬ್ಬರ ಶುರುವಾಗಿದೆ. ಅದರಲ್ಲೂ ಬಾಕ್ಸ್ ಆಫೀಸ್ನಲ್ಲಿ ಸಾವಿರ ಕೋಟಿ ಲೂಟಿ ಮಾಡಿದಂತ ದುರಂದರ್ ಸಿನಿಮಾದ ಮುಂದುವರೆದ ಭಾಗ ದುರಂದರ್ ದಿ ರಿವೆಂಜ್ ಚಿತ್ರದ ಟೀಸರ್ ಇಂದು ಬಿಡುಗಡೆಯಾಗಿದ್ದು ಇಂಟರ್ನೆಟ್ ಅಲ್ಲಿ ಸಂಚಲನವನ್ನ ಮೂಡಿಸಿದೆ. ಮೊದಲ ಭಾಗದಲ್ಲಿ ಅಬ್ಬರಿಸಿದ್ದಂತಹ ರಣವೀರ್ ಸಿಂಗ್ ಎರಡನೇ ಭಾಗದಲ್ಲಿ ಮತ್ತಷ್ಟು ಕ್ರೌರ್ಯ ಮತ್ತು ಅಪಾಯಕಾರಿ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಕೇವಲ ಸಿನಿಮಾದ ಸುದ್ದಿಯಲ್ಲ, ಬದಲಾಗಿ ಬಾಕ್ಸ್ ಆಫೀಸ್ನಲ್ಲಿ ನಡೆಯಲಿರುವಂತಹ ಬೃಹತ್ ಹಣಾಹಣಿಯ ಮುನ್ಸೂಚನೆಯ ಕಾಣ್ತಾ ಇದೆ. ಬಿಡುಗಡೆಯಾಗಿರುವಂತಹ ಟೀಸರ್ನಲ್ಲಿ ರಣವೀರ್ ಸಿಂಗ್ ಅವರ ಹಮ್ಜಾ ಅಲಿ ಮಜಾರಿ ಪಾತ್ರದ ತೀವ್ರತೆ ಗೆದ್ದು ಕಾಣ್ತಾ ಇದೆ. ಕನಿಷ್ಠ ಸಂಭಾಷಣೆ ಹಾಗೂ ಅತ್ಯಂತ ಭಾರವಾದ ದೃಶ್ಯಗಳ ಮೂಲಕ ನಿರ್ದೇಶಕ ಆದಿತ್ಯ ಧರ್ ಒಂದು ಕತ್ತಲೆ ಪ್ರಪಂಚದ ಕಥೆಯನ್ನ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ. ರಕ್ತ ಕೆಂಪು ಗೋಡೆಯ ಮೇಲೆ ದಿ ರಿವೆಂಜ್ ಅಂತ ಬರೆದಿರುವಂತಹ ಪೋಸ್ಟರ್ ಈಗಾಗಲೇ ವೈರಲ್ ಆಗ್ತಾ ಇದ್ದು, ಮಳೆಯಲ್ಲಿ ನಿಂತಿರುವಂತಹ ರಣವೀರ್ ಸಿಂಗ್ ಮುಖಭಾವ ಸಿನಿಮಾ ಎಷ್ಟು ಗಂಭೀರವಾಗಿರಲಿದೆ ಎಂಬುದಕ್ಕೆ ಮೆಸೇಜ್ ಅನ್ನ ಕೊಡ್ತಾ ಇದೆ. ಒಂದು ಭಾಗ ಕೇವಲ ಹಿಂದಿಯಲ್ಲಿ ಬಿಡುಗಡೆಯಾಗಿ ಸಾವಿರ ಕೋಟಿ ರೂಪಾಯಿಗಳನ್ನ ಗಳಿಸಿ ದಾಖಲೆ ಬರೆದಿತ್ತು. ಆದ್ರೆ ಈ ಬಾರಿ ದುರಂದರ್ 2 ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ ಅಂತೆ. ದುರಂದರ್ ಚಿತ್ರವು ಭಾರತೀಯ ಗುಪ್ತಚರ ಅಧಿಕಾರಿಯೊಬ್ಬ ಕರಾಚಿಯ ಭಯೋತ್ಪಾದಕ ಜಾಲವನ್ನ ಹೇಗೆ ಕಂಡುಹಿಡಿತಾನೆ, ಹೇಗೆ ಕೆಡುತ್ತಾನೆ ಅನ್ನುವಂತಹ ರೋಚಕ ಕಥೆಯನ್ನ ಹೊಂದಿದೆ. ಸಂಜಯ್ ದತ್, ಆರ್ ಮಾಧವನ್ ಮತ್ತು ಅಕ್ಷಯ್ ಖನ್ನಾ ಅಂತಹ ಘಟಾನುಘಟಿಗಳ ತಾರಾಗಣ ಈ ಚಿತ್ರದ ಶಕ್ತಿಯಾಗಿತ್ತು. ಈಗ ಎರಡನೇ ಭಾಗ ಪಾಕಿಸ್ತಾನದ ಭೂಗತ ಲೋಕದಲ್ಲಿ ಬೇರು ಊರಿರುವಂತಹ ರಹಸ್ಯ ಏಜೆಂಟ್ನ ಸಾಹಸಗಾಥೆಯನ್ನ ಮುಂದುವರಿಸಲಿದೆಯಂತೆ. ಬಾಹುಬಲಿ 2 ಮತ್ತು ಕೆಜಿಎಫ್ 2 ನಂತರ ಭಾರತದಲ್ಲಿ ಸಾವಿರ ಕೋಟಿ ಮೈಲುಗಲ್ಲು ದಾಟಿದಂತ ಹೆಗ್ಗಳಿಕೆ ಈ ಚಿತ್ರ ತನ್ನದಾಗಿಸಿಕೊಂಡಿದೆ. ಆದ್ರೆ ಈ ಚಿತ್ರಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಸುಲಭದ ಹಾದಿ ಇಲ್ಲ. ಏಕೆಂದ್ರೆ ಮಾರ್ಚ್ 19ರಂದು ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕೂಡ ಜಾಗತಿಕ ಮಟ್ಟದಲ್ಲಿ ಬಿಡುಗಡೆಯಾಗ್ತಾ ಇದೆ. ಇಬ್ಬರು ದೊಡ್ಡ ಸೂಪರ್ ಸ್ಟಾರ್ ಗಳ ಚಿತ್ರಗಳು ಒಂದೇ ದಿನ ತೆರೆಗೆ ಬರ್ತಾ ಇರೋದ್ರಿಂದ ಸಿನಿಮಾ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಒಂದು ಕಡೆ ಸಾವಿರ ಕೋಟಿಯ ಕ್ಲಬ್ ಸೇರಿರುವಂತಹ ದುರಂದರ್ ಬ್ರ್ಯಾಂಡ್ ಇದ್ರೆ, ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಕ್ರೇಜ್ ಅನ್ನ ಸೃಷ್ಟಿ ಮಾಡಿರುವಂತಹ ಯಶ್ ಅವರು ಟಾಕ್ಸಿಕ್ಸ್ ಸಿನಿಮಾ ಇದೇ ಮಾರ್ಚ್ 19ರಂದು ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಈ ಎರಡು ಸಿನಿಮಾಗಳಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಎಂಬುದನ್ನ ತೀರ್ಮಾನ ಮಾಡೋದಕ್ಕೆ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ನಾವು ಕಾಯಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ವಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.